ಹಾಯ್ ಹಲೋ ನಮಸ್ಕಾರ. ಅರ್ಪಿತಾ ಅಡುಗೆ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಪಕ್ಕಾ ಮುಂಬೈ ಸ್ಟ್ರೀಟ್ ಸ್ಟೈಲ್ ಪಾವ್ ಬಜ್ಜಿ ಹೆಂಗೆ ಮಾಡೋದಂತ ನೋಡೋಣ್ರಿ. ಇದನ್ನು ಮಾಡೋದಂತೂ ತುಂಬ ಈಸಿ. ನಾ ಹೇಳಿದ ಥರನ ಸೇಮ್ ಪ್ರೊಸೀಜರಲ್ಲಿ ಮಾಡಿದ್ರೆ ಸೂಪರ್ ಟೇಸ್ಟಿಯಾಗಿ ಬರ್ತೈತ್ರಿ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡ್ರಿ. ಆಮೇಲೆ ನೀವೇ ಬಂದು ಕಮೆಂಟ್ ಮಾಡಿ ಹೇಳ್ತೀರಿ ಸಖತ್ ಟೇಸ್ಟಿಯಾಗಿತ್ತು ಪಾವ್ ಬಜ್ಜಿ ಅಂತ. ಮತ್ರಿ ಇಲ್ಲೇ ನಾವು ಪಾವ್ ಬಜ್ಜಿ ಮಸಾಲಾನ ಹೊರಗಿಂದ ತರತಿಲ್ಲ ರೀ. ಮನೇಲಿನ ಪಾವ್ ಬಜ್ಜಿ ಮಸಾಲ ಯಾವ ರೀತಿ ಈಸಿಯಾಗಿ ಮಾಡೋದಂತ ನಾ ಹೇಳಿಕೊಡ್ತೀನಿ ರೀ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ಲಾರ್ದ ಪೂರಾ ನೋಡ್ರಿ. ಇನ್ನೂ ಲೇಟ್ ಮಾಡೋದು ಬೇಡ ರೀ, ಪಾವ್ ಬಜ್ಜಿ ಮಾಡೋಣ ಬರ್ರಿ. ಮತ್ತು ಇದಕ್ಕೆ ಏನೇನು ಬೇಕಾ ಐಟಮ್ಸ್ ಅಂತ ವಿಡಿಯೋ ಜೊತೆಗೆ ನೋಡೋಣ ಬರ್ರಿ. ಮೊದ್ಲಿಗೆ ನಾನಿಲ್ಲೇ ಪಾವ್ ಬಜ್ಜಿ ಮಸಾಲಾನ ರೆಡಿ ಮಾಡ್ಕೊಂಡ್ಬಿಡ್ತೇನೆ ರೀ. ಮೊದಲ ಒಂದು ಬಾಣಲಿ ಇಟ್ಕೋರಿ. ಅದಕ್ಕಾದಾದ್ಮೇಲೆ ನಾನಿಲ್ಲೇ 1.5 ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳತ್ತೀನಿ ರೀ. ಆಮೇಲೆ 10-12 ಲವಂಗ ಹಾಕ್ಕೊಳತ್ತೀನಿ ರೀ. ಮತ್ತು 2 ಇಂಚಿನಷ್ಟು ಚಕ್ಕೆ, ಆಮೇಲೆ 2 ಸ್ಟಾರ್ ಹೂವು ಮತ್ತು ಪಲಾವ್ ಎಲೆ ಅಂತಾರಲ್ರಿ ಮಸಾಲೆ ಎಲೆ, ಅದನ್ನು 2 ಹಾಕೋರಿ. ಮತ್ತು ಸ್ವಲ್ಪ ಸೋಂಪು ಕಾಳು, ಆಮೇಲೆ 2-3 ಕಪ್ಪು ಏಲಕ್ಕಿ ಹಾಕ್ಕೊಳತ್ತೀನಿ ರೀ. ಆಮೇಲೆ ನಾನಿಲ್ಲೇ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಳತ್ತೀನಿ ರೀ. ನಿಮಗೆ ಜಾಸ್ತಿ ಸ್ಪೈಸಿ ಬೇಕಂದ್ರೆ ನೀವು ಮೆಣಸಿನ್ಕಾಯಿನ ಜಾಸ್ತಿ ಆ್ಯಡ್ ಮಾಡ್ಕೊರಿ. ಅದಾದಮೇಲೆ ನಾನಿಲ್ಲೇ ಕಸೂರಿ ಮೆಂತ್ಯ ಹಾಕ್ಕೊಳತ್ತೀನಿ ರೀ. ಇದೆಲ್ಲ ಮಸಾಲಿನ ನೀವು ಒಂದ್ಸಲ ಚಂದಗ ಕೈ ಆಡಿಸ್ಕೊರಿ, ಹುರ್ಕೋರಿ ಚಂದಗ. ಅದಾದಮೇಲೆ ಅದನ್ನು ನಾವು ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳೋಣ್ರಿ. ಮತ್ತು ಇದನ್ನು ಆರಾಕ್ ಬಿಡೋಣ್ರಿ. ಮತ್ತು ನಾನಿಲ್ಲೇ ಕೊತ್ತಂಬರಿ ಕಾಳು ಪುಡಿನ ಹಾಕ್ಕೊಳತ್ತೀನಿ ರೀ. ನೀವು ಪುಡಿ ಇಲ್ಲ ಅಂದ್ರೆ ಕೊತ್ತಂಬರಿ ಕಾಳನ್ನ ಹಾಕ್ಕೊಂಡು ಹುರ್ಕೋರಿ. ಈಗಿದ ತಣ್ಣಗಾದ್ಮೇಲೆ ನಾವು ಜಾರಿಗೆ ಹಾಕ್ಕೊಳ್ಳೋಣ್ರಿ. ಆಮೇಲೆ ಸ್ವಲ್ಪ ಹಿಂಗ ಮತ್ತು ಶುಂಠಿ ಪೌಡರ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ್ರಿ. ಇದೆಲ್ಲ ಹಾಕ್ಕೊಂಡಾದ್ಮೇಲೆ ನಾವು ಇದನ್ನು ಪೌಡ್ರ್ ಮಾಡ್ಕೊಳ್ಳೋಣ್ರಿ. ಈಗ ನಮ್ಮ ಪಾವ್ ಬಜ್ಜಿ ಮಸಾಲ ರೆಡಿ ಆತ್ರಿ. ಈಗ ಪಾವ್ ಬಜ್ಜಿ ಮಾಡೋಣ ಬರ್ರಿ. ಸ್ಟ್ರೀಟ್ ಮತ್ತು ಹೋಟೆಲ್ ಒಳಗೆಲ್ಲ ದೊಡ್ಡ ತವಾ ಮೇಲೆ ಮಾಡ್ತಾರ್ರಿ. ಆದ್ರೆ ನಾನಿಲ್ಲಿ ನಿಮ್ಗೆ ಬಾಣಲಿ ಒಳಗೆ ಹೆಂಗೆ ಮಾಡೋದಂತ ತೋರ್ಸತ್ತೇನೆ ರೀ. ಬಾಣಲಿ ಇಟ್ಕೋರಿ. ಅದ ಬಿಸಿ ಆದ್ಮೇಲೆ ಸ್ವಲ್ಪ ಅದಕ್ಕೆ ಎಣ್ಣೆ ಹಾಕೋರಿ. ಆಮೇಲೆ ಇದಕ್ಕೆ ಸಣ್ಣದಾಗಿ ಹೆಚ್ಕೊಂಡಿರೋ ಉಳ್ಳಾಗಡ್ಡಿ ಹಾಕ್ಕೊಳ್ಳೋಣ್ರಿ. ಹಾಕ್ಕೊಂಡು ಅದನ್ನು ಚಂದಾಗ ಕೈ ಆಡಿಸ್ಕೊಳ್ಳೋಣ್ರಿ. ಆಮೇಲೆ ನಾನಿಲ್ಲೇ ಕ್ಯಾಪ್ಸಿಕಮ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡೇನ್ರಿ, ಅದನ್ನು ಹಾಕೋತೇನೆ ರೀ. ನೀವು ಇದನ್ನು 1-2 ನಿಮಿಷ ಚಂದಾಗ ಕೈ ಆಡ್ಕೋರಿ. ಆಮೇಲೆ ರೀ ನಾನಿಲ್ಲೇ ಆಲೂಗಡ್ಡಿನ ಬೇಯಿಸ್ಕೊಂಡೇನ್ರಿ. 3-4 ತೊಗೊಂಡೇನಿ ನಾನಿಲ್ಲೇ. ಇದನ್ನು ನೀವು ಸ್ಮ್ಯಾಶ್ ಮಾಡ್ಕೊಂಡು ಇದಕ್ಕೆ ಹಾಕೋರಿ. ಮತ್ತು ರೀ ನಾನಿಲ್ಲೇ ವಟಾಣಿ ಕಾಳನ್ನ ಬೇಯಿಸಿಟ್ಕೊಂಡೇನ್ರಿ, ಅದನ್ನು ಹಾಕೋತೀನಿ. ಆಮೇಲೆ 2 ದೊಡ್ಡ ಟೊಮೆಟೊ ತೊಗೊಂಡೇನ್ರಿ ನಾನಿಲ್ಲೇ, ಅದನ್ನು ಹಾಕ್ಕೊಳ್ಳೋಣ. ಮತ್ತು ನಾನಿಲ್ಲೇ ಹೂಕೋಸನ್ನ ಅರಿಶಿನ ಪುಡಿ ಮತ್ತು ಉಪ್ಪು ಹಾಕಿ 1 ವಿಷಲ್ ಕೂಗಿಸ್ಕೊಂಡು ಅದನ್ನು ಹಾಕ್ಕೊಳತ್ತೀನಿ ರೀ ಇಲ್ಲೇ. ಮತ್ತು ಒಂದು ಚಿಕ್ಕ ಗಾತ್ರದ ಬೀಟ್ರೂಟ್ನ ನಾನು ಬೇಯಿಸಿ ತುರಿದಿಟ್ಕೊಂಡೇನ್ರಿ, ಅದನ್ನು ಹಾಕ್ಕೊಳತ್ತೀನಿ. ಮತ್ತು ಇದಕ್ಕೆ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಪುಡಿ ಮತ್ತು ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ್ರಿ. ಆಮೇಲೆ ನಾನಿಲ್ಲೇ ಬೆಳ್ಳುಳ್ಳಿ ಪೇಸ್ಟ್ನ ಮಾಡಿಟ್ಕೊಂಡೇನ್ರಿ, ಇದನ್ನು 1 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ಳೋಣ್ರಿ. ಅರ್ಧ ಟೇಬಲ್ ಸ್ಪೂನಷ್ಟು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕ್ಕೊಳ್ಳೋಣ್ರಿ. ಮತ್ತು ಇದಕ್ಕೆ ಇನ್ನೊಂದು ಸ್ವಲ್ಪ ಕಸೂರಿ ಮೆಂತ್ಯ. ನಾವು ಖಾರಕ್ಕೆ ಮಸಾಲಿಗೆ ಬ್ಯಾಡಗಿ ಮೆಣ್ಸಿನ್ಕಾಯಿ ಹಾಕ್ಕೊಂಡೇವ್ರಿ. ಇಲ್ಲಿ ನಾವು ಕಲರ್ ಸಂಬಂಧಷ್ಟು ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ಳೋಣ್ರಿ. ಇಷ್ಟೆಲ್ಲ ಆದ್ಮೇಲೆ ನಾವು ಲಾಸ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ್ರಿ. ಹಾಂ ರೀ, ಮತ್ತು ಮೇನ್ ನಾವು ಆಗಲೇ ಮಸಾಲೆ ರೆಡಿ ಮಾಡ್ಕೊಂಡಿದ್ವಲ್ಲ, ಅದನ್ನು ನಾನು 2 ಟೇಬಲ್ ಸ್ಪೂನಷ್ಟು ಹಾಕ್ಕೊಳತ್ತೀನಿ ರೀ. ಇಷ್ಟೆಲ್ಲ ಮಸಾಲೆ ಹಾಕಿ ಆದಮೇಲೆ ನಾವು ಅದನ್ನು ಚಂದಗ ಕೈ ಆಡಿಸ್ಕೋಬೇಕ್ರಿ. ಆಮೇಲೆ 1 ಬೌಲ್ನಷ್ಟು ನಾವು ನೀರು ಹಾಕ್ಕೊಳ್ಳೋಣ್ರಿ. ಆಮೇಲೆ ನೀವು ಇದನ್ನು ಸ್ಮ್ಯಾಶ್ ಮಾಡ್ತಾ ಹೋಗ್ಬೇಕ್ರಿ. ಸ್ಮ್ಯಾಶ್ ಮಾಡ್ತಾ ಮಾಡ್ತಾ ನಾವು ಇದಕ್ಕೆ ನೀರು ಹಾಕ್ಕೊಳ್ಳೋಣ್ರಿ. ಒಂದೇ ಸಲಕ್ಕೆ ನೀವೆಲ್ಲ ನೀರು ಹಾಕಕ್ಕೆ ಹೋಗ್ಬೇಡ್ರಿ, ಸ್ಮ್ಯಾಶ್ ಮಾಡ್ತಾ ಮಾಡ್ತಾ ಹಾಕ್ಕೊಳ್ಳೋಣ್ರಿ. ನೋಡ್ತಿರ್ಬೋದು ನೀವು ಬಾಜಿ ಹೆಂಗೆ ರೆಡಿ ಆಗತ್ತೈತಂತ. ಈ ನಮ್ಮ ಬಾಜಿಗೆ ಮೇನ್ ಅಂದ್ರಿ ನಾವು ಸ್ಮ್ಯಾಶ್ ಮಾಡ್ಕೊಳೋದ ರೀ. ನೀವು ಎಷ್ಟು ಸ್ಮ್ಯಾಶ್ ಮಾಡ್ಕೋತೀರಿ ಅಷ್ಟು ಚಲೋ ಬರ್ತೈತ್ರಿ ಬಾಜಿ. ಕಂಟಿನ್ಯೂ ನೀವು 5 ನಿಮಿಷದಷ್ಟರ ಇದನ್ನು ಸ್ಮ್ಯಾಶ್ ಮಾಡ್ತಾನೆ ಹೋಗ್ಬೇಕಾಗ್ತೈತ್ರಿ. ನೀರಿಂದು ಕ್ವಾಂಟಿಟಿ ನೋಡಿ ನೀವು ಇದ್ರದ್ದು ತಿಕ್ನೆಸ್ ಎಷ್ಟು ಬೇಕಾಗ್ತೈತಿ ಅಷ್ಟು ನೋಡಿ ನೀವು ನೀರು ಹಾಕ್ಕೋತಾ ಹೋಗ್ರಿ. ಫೈನಲಿ ನಮ್ದು ಬಾಜಿ ರೆಡಿ ಆಗೈತ್ರಿ. ಅದಕ್ಕೆ ಪಾವ್ ರೆಡಿ ಮಾಡ್ಕೊಳ್ಳೋಣ ಬರ್ರಿ. ಸಾಫ್ಟ್ ಆಗಿರೋ ಬನ್ ಪಾವ್ ತೊಗೊಂಡು ಅದನ್ನು ನಡುವೆ ಕಟ್ ಮಾಡ್ಕೊಳ್ಳೋಣ್ರಿ ಈ ಥರ. ಆಮೇಲೆ ನಾನಿಲ್ಲೇ ತವಾ ಬಿಸಿಗೆ ಇಟ್ಕೊಂಡೇನ್ರಿ.
ಅದಕ್ಕೆ ನೀವು ಬೆಣ್ಣೆ ಇದ್ರೆ ಬೆಣ್ಣೆ ಹಾಕೋರಿ, ಇಲ್ಲೇ ನಾನು ತುಪ್ಪ ಹಾಕ್ಕೊಳತ್ತೀನಿ ರೀ. ಮತ್ತು ನಾವು ಅದೇನು ಪಾವ್ ಭಾಜಿ ಮಸಾಲ ರೆಡಿ ಮಾಡ್ಕೊಂಡೇವಲ್ರಿ ಅದನ್ನು ಸ್ವಲ್ಪ ಹಾಕ್ಕೊಳ್ಳೋಣ್ರಿ. ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋರಿ. ನಾವೇನು ಕಟ್ ಮಾಡ್ಕೊಂಡೇವಲ್ರಿ ಅದನ್ನು ಬನ್ನ ಸ್ವಲ್ಪ ಎರಡು ಕಡೆ ಫ್ರೈ ಮಾಡ್ಕೊಳ್ಳೋಣ್ರಿ. ಹಿಂಗೆ ಮಾಡೋದ್ರಿಂದ ಬನ್ನ ಕ್ರಿಸ್ಪಿಯಾಗಿ ಸಿಗ್ತೈತ್ರಿ ನಮಗೆ ಪಾವ್ ಭಾಜಿ ತಿನ್ನಬೇಕಾರೆ. ಒಂದು ಕಡೆ ಸ್ವಲ್ಪ ರೋಸ್ಟ್ ಆದಮೇಲೆ ಅದನ್ನು ನೀವು ತಿರುಗಿಸಿ ಹಾಕೋರಿ. ಆಮೇಲೆ ಇನ್ನೊಂದು ಸ್ವಲ್ಪ ತುಪ್ಪ ಆ್ಯಡ್ ಮಾಡ್ಕೊರಿ. ಇದೇ ಥರ ನಾವು ಎಲ್ಲ ಬನ್ ಪಾವ್ನು ರೆಡಿ ಮಾಡ್ಕೊಳ್ಳೋಣ್ರಿ. ಇಷ್ಟು ರೋಸ್ಟ್ ಆದರೆ ಸಾಕ್ರಿ ಇದು. ನಾವೀಗ ಪಾವ್ ಭಾಜಿನ ಸರ್ವ್ ಮಾಡ್ಕೊಳ್ಳೋಣ ಬರ್ರಿ. ಮೊದಲಿಗೆ ನಾನಿಲ್ಲೇ ಪಾವ್ ಹಾಕ್ಕೊಳತ್ತೀನಿ ರೀ. ಆಮೇಲೆ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಸಣ್ಣ ಲಿಂಬೆಹಣ್ಣು. ಈಗ ನಾವು ಬಿಸಿ ಬಿಸಿಯಾಗಿರೋ ಬಾಜಿ ಹಾಕ್ಕೊಳ್ಳೋಣ್ರಿ. ನೋಡ್ತಿರ್ಬೋದ್ರಿ ನೀವು ಹೆಂಗೆ ಬಂದೈತಿ ಅಂತ. ನಾನು ಇದನ್ನು ಫಸ್ಟ್ ಟೈಮ್ ನಮ್ಮ ಮನೆಯೊಳಗೆ ಟ್ರೈ ಮಾಡಿದಾಗ ಎಲ್ಲರಿಗೂ ಭಾಳ ಇಷ್ಟ ಆಗಿತ್ತು ರೀ ಇದು. ಪಕ್ಕ ನಿಮಗೂ ಈ ಪಾವ್ ಭಾಜಿ ಮಸಾಲ ರೆಸಿಪಿ ಇಷ್ಟ ಆಗತೈತಿ 100% ಶೋರ್ ರೀ. ಆಮೇಲೆ ರೀ ನಾವು ಬಾಜಿಗೆ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಲಿಂಬೆಹಣ್ಣು ಹಿಂಡ್ಕೊಂಡು ತಿಂತಾ ಇದ್ರೆ ಆಹಾ ಮಸ್ತ್ ಟೇಸ್ಟ್ ಆಗಿರ್ತೈತೆ ರೀ. ಈ ರೆಸಿಪಿನ ನೀವು ಒಂದ್ಸಲ ಟ್ರೈ ಮಾಡಿ ನೋಡ್ರಿ. ಹೆಂಗೆ ಬಂತಂತ ನಮ್ಗೆ ಕಮೆಂಟ್ ಮಾಡಿ ತಿಳಿಸ್ರಿ. ನಮ್ಮ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿರಿ. ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ನಿಮ್ಗೆ ಗೊತ್ತಿರೋ ಎಲ್ಲರಿಗೂ ಶೇರ್ ಮಾಡಿರಿ. ನಮ್ಮ ಚಾನಲ್ನಲ್ಲಿರೋ ಎಲ್ಲ ರೆಸಿಪಿನೂ ಒಮ್ಮೆ ಚೆಕ್ ಮಾಡಿ ನೋಡ್ರಿ. ನಮ್ಮ ಚಾನಲ್ನ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮ್ಮಂಥ ಸಣ್ಣ ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡ್ದಂಗೆ ಆಗ್ತೈತ್ರಿ. ನಾನು ನಿಮಗೆ ಇದೇ ಥರ ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ರೀ. ಅಲ್ಲಿವರೆಗೂ ಧನ್ಯವಾದ ರೀ.